ನಮಸ್ತೆ ಫ್ರೆಂಡ್ಸ್, ಬನ್ನಿ ಇವತ್ತು ಫೈಬರ್, ಪ್ರೋಟೀನ್ ಮತ್ತು ವಿಟಮಿನ್ಗಳು ಸಮೃದ್ಧವಾಗಿರುವಂತಹ ಈ ಟೇಸ್ಟಿ ಆ್ಯಂಡ್ ಕಲರ್ಫುಲ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ನೋಡಿ, ಇದರಿಂದ ನಮಗೆ ದೇಹಕ್ಕೆ ತುಂಬ ಶಕ್ತಿ ಸಿಗುತ್ತೆ. ಇಡೀ ದಿನ ನಾವು ಉತ್ಸಾಹದಿಂದ ಕೆಲಸ ಮಾಡಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಇದು ತಿನ್ನೋದ್ರಿಂದ ಬೇಗ ಹಸಿವೇನೇ ಆಗೋದಿಲ್ಲ. ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಅದರ ಜೊತೆಗೆ ನಾನು ಚಟ್ನಿ, ಕೆಂಪು ಚಟ್ನಿ, ಹಾಗೆ ಬ್ರಾಹ್ಮಿ ಎಲೆನ ಹಾಕಿಬಿಟ್ಟು ಚಟ್ನಿ ಮಾಡೋದನ್ನು ತೋರಿಸಿದ್ದೀನಿ. ಬನ್ನಿ ಹಾಗಿದ್ರೆ ಈ ರೆಸಿಪಿನ ಹೇಗೆ ಮಾಡೋದು ಅಂಥೇಳಿ ಕ್ವಿಕ್ಕಾಗಿ ನೋಡ್ಕೊಂಡು ಬಂದುಬಿಡೋಣ. ನೋಡಿ, ಒಂದೆಲಗದ ಸೊಪ್ಪಿನ ಚಟ್ನಿ ಮೊದಲು ನೋಡ್ಕೊಂಡು ಬಂದುಬಿಡೋಣ. ಒಂದು ಸ್ವಲ್ಪ ಕಾಯಿ, ಹಾಗೆ ಒಂದು ಸ್ವಲ್ಪ ಹುರಿಗಡಲೆ ಹಾಕ್ತಾಯಿದ್ದೀನಿ, ಪುಟಾಣಿ, ಹಾಗೆ ಒಂದು 4 ಎಲೆ ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ನೋಡಿ, ನಾನು ಪಾಟಲ್ಲೇ ಹಾಕಿಟ್ಟಂತಹ ಒಂದೆಲಗದ ಸೊಪ್ಪನ್ನ ಕಿತ್ಕೊಂಡು ಬಂದು ಒಂದೆಲಗದ ಚಟ್ನಿ ಮಾಡ್ತಾಯಿದ್ದೀನಿ. ಈ ಒಂದೆಲಗದ ಚಟ್ನಿಯಿಂದ ನಿಮಗೆಲ್ರಿಗೂ ನಾನು ಹಿಂದೆ ತಿಳಿಸಿರೋ ಹಾಗೆ ಮಕ್ಕಳಿಗೆ ಬುದ್ಧಿಶಕ್ತಿ ಚುರುಕಾಗುತ್ತೆ, ನೆನಪಿನ ಶಕ್ತಿ ಹೆಚ್ಚಿಗೆ ಆಗುತ್ತೆ, ಹಾಗೆ ರಕ್ತ ಪರಿಚಲನೆಗೆ, ಮೆದುಳಿನಿಂದ ರಕ್ತ ಪರಿಚಲನೆಗೆ ತುಂಬ ಸಹಾಯ ಆಗುತ್ತೆ. ನೋಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ. ಇದಿಷ್ಟು ನೋಡಿ, ಇವಾಗ ಇದಿಷ್ಟು ರುಬ್ಬಿ ತಗೊಂಡ್ಬಿಟ್ರೆ ನಮಗೆ ಚಟ್ನಿ ರೆಡಿ ಆಗಿಬಿಡ್ತು. ಆನಂತರ ನಾನು ಹಿಂದಿನ ರಾತ್ರಿಯಲ್ಲಿ ನೆನೆಸಿಟ್ಟಂತಹ ಹೆಸರು ಕಾಳನ್ನು ಒಂದು ಬೌಲು, ಹಾಗೆ 2 ಹಸಿಮೆಣಸಿನ್ಕಾಯಿ, ಹಾಗೆ ಒಂದು ಸ್ವಲ್ಪ ಶುಂಠಿನ ಹಾಕಿ ಇದನ್ನು ಪೇಸ್ಟ್ ಮಾಡಿ ತೊಗೊಂಡು ಬಂದುಬಿಡ್ತೀನಿ. ಹಾಗೆ ನೋಡಿ, ಒಂದು ಕಡಾಯಿನ ಬಿಸಿಗಿಟ್ಬಿಟ್ಟು ಅದಕ್ಕೆ ನಾವು ಒಂದು 3 ಬೌಲಿನಷ್ಟು ನೀರು ಹಾಕಿಬಿಟ್ಟು ನಾವು ರುಬ್ಬಿದಂಥ ಹೆಸರು ಕಾಳು ಪೇಸ್ಟನ್ನು ಹಾಗೆ ಅದಕ್ಕೆ ಆ್ಯಡ್ ಮಾಡ್ಕೊಂಬಿಡೋಣ. ನಾನೊಂದು ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಅದನ್ನು ನಾನು ಸ್ವಲ್ಪ ನೈಸಾಗಿ ರುಬ್ಬಿದ್ದೀನಿ. ನೀವು ತರಿಯಾಗಿ ರುಬ್ಕೊಂಡ್ರೆ ಅದು ತಿನ್ನುವಾಗ ಮಧ್ಯೆ ಸಿಕ್ಕರೆ ತುಂಬ ರುಚಿಯಾಗಿರುತ್ತೆ. ಹಾಗೆ ಒಂದು ಬೌಲ್ ಬಂದುಬಿಟ್ಟು ಇದಕ್ಕೆ ಒಂದು ಕ್ಯಾರೆಟ್ನ ಹಾಕ್ತಾಯಿದ್ದೀನಿ, 1 ಬೌಲು, ಹಾಗೆ 1 ಬೌಲು ನಾನು ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇದಾದ ನಂತರ ನಾನು 1 ಬೌಲು ಸೌತೆಕಾಯಿ ಹಾಕ್ತೀನಿ. ನೋಡಿ, ಕೊತ್ತಂಬರಿ ಕರಿಬೇವು ಹಾಕಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಹೆಚ್ಚಿದಂತಹ ಹಸಿ ಮೆಣಸಿನ್ಕಾಯಿನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಯಾವ ತರಕಾರಿ ಅವೈಲೇಬಲ್ ಇದೆಯೋ ಅದನ್ನೆಲ್ಲ ಹಾಕಿಬಿಟ್ಟು ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿ ತುಂಬ ಹೆಲ್ತಿಯಾದ ರೆಸಿಪಿ, ಒಮ್ಮೆ ಟ್ರೈ ಮಾಡಿ. ಹಾಗೆ ನಾನು ತುರಿದಿಟ್ಟಂತಹ ಸೌತೆಕಾಯಿ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಕ್ಯಾಪ್ಸಿಕಮ್ಮು ಹಾಕ್ಕೋಬೋದು. ನಂತರ ಇದೆಲ್ಲ ಒಂದು ಸ್ವಲ್ಪ ಹಾಕಿ ಒಂದು ಕುದ್ದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಜಾರ್ ನೀಟಾಗಿ ತೆಗೆದುಬಿಟ್ಟು ಅದರದ್ದೆಲ್ಲ ಪೇಸ್ಟನ್ನು ಅದಕ್ಕೆ ಹಾಕ್ತಾಯಿದ್ದೀನಿ ನಾನು. ಇದೇ ರೀತಿ ಎಲ್ಲದನ್ನು ನೀವು ನೀಟಾಗಿ ಯಾವ್ಯಾವ ತರಕಾರಿ ಇದೆ ಹೆಚ್ಚು ಹಾಕ್ಕೊಳ್ಳಿ. ನಂತರ ಇದೆಲ್ಲ ಈ ರೀತಿ ಕುದ್ದಾಗಬೇಕು. ಕುದ್ದ ಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಮಧುಮೇಹಿಗಳು ಇದನ್ನು ಸೇವಿಸೋದಾದರೆ 2 ಬೌಲಷ್ಟು ಜೋಳದ ಹಿಟ್ಟು, 1 ಬೌಲಷ್ಟು ಚಿರೋಟಿ ರವೆ ಅಥವಾ ಬಾಂಬೆ ರವೆ ಅಂತೀವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ 2 ಬೌಲಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಈ ಅಕ್ಕಿ ಹಿಟ್ಟು 2 ಬೌಲ್ ತೊಗೊಂಡಿದ್ದೀನಿ. ಹಾಗೆ ಜೋಳದ ಹಿಟ್ಟು ಕೂಡ 1 ಬೌಲ್ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಜೋಳದ ಹಿಟ್ಟು ಜಾಸ್ತಿ ಹಾಕ್ಕೊಳ್ಳಿ, ಅಕ್ಕಿ ಹಿಟ್ಟು ಅಥವಾ ಚಿರೋಟಿ ರವೆನ ಕಡಿಮೆ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಚಿರೋಟಿ ರವೆ ಹಾಕಿ ಮಾಡೋದ್ರಿಂದ ಇದು ತುಂಬ ಇನ್ನೂ ಬೌನ್ಸಿಯಾಗಿ ತುಂಬ ಚೆನ್ನಾಗಿ ತುಂಬ ಸ್ಮೂತಾಗಿ ಬರುತ್ತೆ. ಟ್ರೈ ಮಾಡ್ಬೋದು. ಇದೆಲ್ಲ ಮಿಕ್ಸ್ ಆದಮೇಲೆ ನಾನು ಇದನ್ನು ಒಂದು ಸ್ವಲ್ಪ ಮುಖದ ಮೇಲೆ ಮುಚ್ಚಿಬಿಟ್ಟು ಅಕ್ಕಿ ರೊಟ್ಟಿಗೆ ಯಾವ ರೀತಿ ನಾವು ಸರಿನ ರೆಡಿ ಮಾಡ್ಕೊಳ್ತೀವೋ ಅದೇ ರೀತಿ ಇದನ್ನು ರೆಡಿ ಮಾಡ್ಕೊಂಡ್ಬಿಟ್ರೆ ರೆಡಿ ಆಗಿಬಿಡುತ್ತೆ. ಆನಂತರ ನೋಡಿ, ನಾನು ಜೋಳದ ಹಿಟ್ಟನ್ನು ಕೂಡ ಇವಾಗ ಹಾಕ್ತಾಯಿದ್ದೀನಿ, ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜೋಳದ ಹಿಟ್ಟನ್ನು ಕೊನೆಗೆ ಹಾಕ್ಕೊಳ್ಳಿ. ಇದನ್ನು ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಫಸ್ಟಿಗೆ ಹಾಕ್ಕೊಂಡ್ಬಿಟ್ರೆ ನಮಗೆ ಮುದ್ದೆ ಆದಂಗೆ ಆಗಿಬಿಡುತ್ತೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಮುಖದ ಮೇಲೆ ಮುಚ್ಚಿ ಇದನ್ನು ಬೇಯಿಸ್ಕೊಂಡ್ಬಿಟ್ರೆ ನಮಗೆ ಇದು ರೆಡಿ ಆಗಿಬಿಡುತ್ತೆ. ನಾವು ಅಕ್ಕಿ ರೊಟ್ಟಿಗೆ ಯಾವ ರೀತಿ ಇದನ್ನು ನಾದಿ ತೊಗೊಳ್ತೀವೋ ಅದೇ ರೀತಿ ನೀಟಾಗಿ ನಾದಿ ತೊಗೊಂಡ್ಬಿಡ್ಬೇಕು. ನೋಡಿ, ಈ ರೀತಿ ಬ್ರೇಕ್ಫಾಸ್ಟ್ಗಳನ್ನು ನಾವು ಬೆಳಗ್ಗೆ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯ ನಾವು ತುಂಬ ಚೆನ್ನಾಗಿ ಇಟ್ಕೋಬೋದು. ಈ ರೀತಿ ಪ್ರೋಟೀನು, ಫೈಬರ್ ಇರುವಂತಹ, ವಿಟಮಿನ್ಸ್ ರಿಚ್ ಇರುವಂಥ ಫುಡ್ಗಳನ್ನು ಮಕ್ಕಳಿಗೆ ಮಾಡಿಕೊಡಿ. ಮಕ್ಕಳಿಗೆ ತುಂಬ ಶಕ್ತಿ ಬರುತ್ತೆ. ಹಾಗೆ ನೋಡಿ, ಒಂದೆಲಗದ ಸೊಪ್ಪು ಮಕ್ಕಳಿಗೆ ಜ್ಞಾಪಕ ಶಕ್ತಿಗೆ ತುಂಬ ಸಹಾಯ ಆಗುತ್ತೆ. ಮೆದುಳಿನ ರಕ್ತ ಪರಿಚಲನೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಬನ್ನಿ ಹಾಗಿದ್ರೆ ಇದಾದ ನಂತರ ಇದಕ್ಕೆ ನಾವು ಇನ್ನೇನು ರೆಡಿ ಮಾಡ್ಕೊಳ್ಳೋದು ನೋಡ್ಕೊಂಬಂದ್ಬಿಡೋಣ. ಇದನ್ನು ಒಂದು ತಟ್ಟೆಯಲ್ಲಿ ಹಾಕಿ ಒಂದು ಸ್ವಲ್ಪ ಆರಲಿಕ್ಕೆ ಬಿಡಿ. ಒಂದು ಸ್ವಲ್ಪ ಆರಿದ ಮೇಲೆ ಇದನ್ನು ಸ್ವಲ್ಪ ಹಸಿ ಕೈ ಅಥವಾ ಎಣ್ಣೆಯನ್ನು ಹಚ್ಚಿಬಿಟ್ಟು ಚೆನ್ನಾಗಿ ಇದನ್ನು ನಾದಿಬಿಟ್ಟು ತೊಗೊಳ್ಳಿ. ಇದು ನಾದಿಬಿಟ್ಟು ತೊಗೊಂಡು ಇದಾದ ನಂತರ ನಾನು ಮೊದಲೇ ಹೇಳಿದ್ದೆ ಅಲ್ವಾ, ಇದಕ್ಕೆ ಚಿರೋಟಿ ರವೆ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ.
ನಾನು ಚಿರೋಟಿ ರವೆ ಹಾಕಿ ಒಂದ್ಸಲ ಟ್ರೈ ಮಾಡಿದ್ದೆ. ಆ ವಿಡಿಯೋನ ನಿಮ್ಮೊಟ್ಟಿಗೆ ಶೇರ್ ಮಾಡಿಲ್ಲ. ನೆಕ್ಸ್ಟ್ ಮಾಡಿದರೆ ಖಂಡಿತವಾಗ್ಲೂ ಆ ವಿಡಿಯೋ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ. ಈ ರೀತಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ತಟ್ಟಿ ತೊಗೊಂಡ್ಬಿಡಿ. ಇದೆಲ್ಲ ತಟ್ಟಿ ತೊಗೊಂಡ್ಮೇಲೆ ನಾನೇನು ಮಾಡಿದ್ದೀನಪ್ಪ ಅಂದರೆ ಆ ಕಡೆ ಈ ಕಡೆ ಇದನ್ನು ಕಟ್ ಮಾಡಿ ಇದಕ್ಕೆ ಒಂದು ಒಳ್ಳೆ ಸ್ಟ್ರೆಚ್ಚರ್ ಕೊಟ್ಟಿದ್ದೀನಿ. ಅಂದರೆ ಇದನ್ನು ರೆಕ್ಟ್ಯಾಂಗಲಲ್ಲಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಮಕ್ಕಳಿಗೆ ನೋಡಲಿಕ್ಕೆ ಅಟ್ರ್ಯಾಕ್ಟಿವ್ ಆಗಿರುತ್ತೆ ಅಂತ ಹೇಳಿ ನೋಡಿ. ಆನಂತರ ಅದಕ್ಕೆ ಒಂದು ಸ್ವಲ್ಪ ಮೇಲೆ ಜೀರಿಗೆನ ಹಾಕಿ ಒತ್ತಿದ್ದೀನಿ. ಇದನ್ನು ಒಂದು ಸ್ವಲ್ಪ ನಾವು ಸ್ಟ್ರಿಮ್ಮರಲ್ಲಿ ಬೇಯಿಸ್ಕೊಂಡು ಬಿಡಬೇಕು. ಸ್ಟ್ರಿಮ್ಮರ್ ಇದ್ದರೆ ಸ್ಟ್ರಿಮ್ಮರಲ್ಲಿ ಒಂದು 5 ನಿಮಿಷದಿಂದ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇವಾಗ ನಾನು ಮಾಡಿದಂತಹ ಹಿಟ್ಟಿನ ಕಡುಬು ಅಥವಾ ಹೆಸರು ಕಾಳಿನ ಕಡುಬು ತುಂಬ ರುಚಿಯಾಗಿದೆ, ತುಂಬ ಟೇಸ್ಟಿಯಾಗಿದೆ, ತುಂಬ ಹೆಲ್ತಿಯಾಗಿದೆ. ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಿಮಗೆ ಈ ಕಡುಬು ಇಷ್ಟ ಆಯಿತಾ ಮತ್ತು ನಿಮಗೆ ಯಾವ ರೀತಿ ರೆಸಿಪಿಗಳು ಬೇಕು ಅಂತ ಹೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಹೆಲ್ತಿ ರೆಸಿಪಿಗಳಿಗೋಸ್ಕರ ಹೆಲ್ತಿ ಕುಕಿಂಗ್ ದೇಹಾಮೃತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ, ಹಾಗಿದ್ರೆ ಇದನ್ನು ಇವಾಗ ಟೇಸ್ಟ್ ಮಾಡಿಬಿಟ್ಟು ನೋಡೋಣ. ನೋಡಿ, ನಾನಿವಾಗ ಇದನ್ನು ಬ್ರೋಕ್ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಈ ರೀತಿ ನಾವು ಚಟ್ನಿಗೆ ಹಚ್ಕೊಂಡು ತಿನ್ನೋದ್ರಿಂದ, ಕೆಂಪು ಚಟ್ನಿ ಅಥವಾ ಇದಕ್ಕೇನು ಬೇಡ, ಕೇವಲ ನೋಡಿ ನಾನಿವಾಗ ಮೊಸರು ಮತ್ತು ಅಚ್ಚು ಖಾರದ ಪುಡಿ ಮತ್ತು ರುಚಿಗೆ ಉಪ್ಪನ್ನು ಹಾಕಿಬಿಟ್ಟು ಟೇಸ್ಟ್ ಮಾಡ್ತಾ ಇದ್ದೀನಿ. ಇದಿಷ್ಟೇ ಸಾಕು. ಇದು ಕೂಡ ನಮಗೆ ತುಂಬ ಟೇಸ್ಟ್ ಆಗಿರುತ್ತೆ. ಚಟ್ನಿ ಮಾಡೋಕ್ಕೆ ಸಮಯ ಇಲ್ಲ ಅಂದರೆ ಈ ರೀತಿ ಕೂಡ ನಾವು ಟ್ರೈ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್.